ಶ್ರಾದ್ದಾದಿ ಕರ್ಮಗಳು, ಒಂದು ವೇಳೆ ಇಲ್ಲಿ ಶ್ರಾದ್ದ ಹಾಕುವುದರಿಂದ ಎಲ್ಲಿಯೋ ಇರುವ ಅವರಿಗೆ ತೃಪ್ತಿಯಾಗ್ತದೆ ಅಂತಾದರೆ, ನವಹೇಯೋ ಪ್ರವಾಸಿನಃ, ಪ್ರವಾಸಕ್ಕೆ ಹೋಗುವವರು ಬುತ್ತಿ ತೆಗೆದುಕೊಂಡು ಹೋಗಬೇಕು ಅಂತ ಇಲ್ಲ, ಟಿಫಿನ್ ಬಾಕ್ಸು ಫೇಕ್ ಅಂತ ಇಲ್ಲ. ಅವರು ಆಫೀಸಿಗೆ ಹೋಗಿರ್ತಾರೆ, ಮಧ್ಯಾಹ್ನಕ್ಕಾಗುವಾಗ ಅವರ ಹೆಸರಿನಲ್ಲಿ ಇಲ್ಲಿ ಶ್ರಾದ್ದವನ್ನು ಹಾಕುವುದು ಅಲ್ಲ. ಇಲ್ಲಿ ಹಾಕಿದ್ರಿಂದ ಅಲ್ಲಿಗೆ ಹೋಗ್ತದೆ ಅಂತ ಆದರೆ ನಮ್ಮ ಊರಿನಲ್ಲಿ ಯಾಕೆ ಹೋಗಬಾರ್ದು? ಈ ರೀತಿಯಾಗಿ ಅವರ ವಾದಗಳೆಲ್ಲ ಇವೆ. ಇನ್ನು ಇದೆಲ್ಲ ವೇದ ಹೇಳಿದೆ. ಇದೆಲ್ಲ ನಮಗೆ ಗೊತ್ತಿಲ್ಲ. ಇದು ಶ್ರಾದ್ದಾದಿ ಪ್ರಕ್ರಿಯೆಗಳಿರಬಹುದು, ಅದು ಹೋಗ್ತದೋ ಇಲ್ವೋ. ಅದೇ ರೀತಿಯಾದ ಇಂದ್ರನ ಹೊಟ್ಟೆಗೆ ಕಟ್ಟಿಗೆ ಬೀಳುತ್ತದೋ ಇಲ್ವೋ, ಹಾಗೆಲ್ಲ ಇಲ್ಲ. ಆದ್ದರಿಂದಾಗಿ ವೇದ ಹೇಳ್ತಾ ಉಂಟು, ಯಜ್ಞಯಾಗಗಳನ್ನು ಮಾಡಿ ದೇವತೆಗಳನ್ನು ಸಂತೋಷಗೊಳಿಸಿ ಹಿರಿಯರ ನೆನಪಿನಲ್ಲಿ ಶ್ರಾದ್ದಾದಿ ಕರ್ಮಗಳನ್ನು ಮಾಡಿ, ಇದನ್ನೆಲ್ಲ ವೇದ ಹೇಳಿದೆ. ಹಾಗಾಗಿ ನಾವು ವೇದವನ್ನು ನಂಬ್ತೇವೆ, ವೇದದಲ್ಲಿ ಹೇಳಿದಂತೆ ಆಚರಣೆಗೆ ತರ್ತೇವೆ ಅಂತ. ಅಲ್ಲ, ವೇದವು ಸುಳ್ಳು ಹೇಳ್ತಾ ಇದ್ದರೆ ಅದಕ್ಕೆ ಇಲ್ಲ, ವೇದ ಸುಳ್ಳು ಹೇಳ್ತಾ ಇಲ್ಲ. ವೇದ ಅಪೌರುಷೇಯ. ಯಾರಾದರೂ ಪುರುಷ ನಿರ್ಮಿತವಾದಂತಹ ಕೃತಿಯಲ್ಲಿ ದೋಷಗಳು ಇರಲಿಕ್ಕೆ ಸಾಧ್ಯ. ನಾನು ಯಾವುದೋ ಒಂದು ಗ್ರಂಥವನ್ನು ರಚನೆ ಮಾಡಿದೆ ಅಂತಾದರೆ ಬೇಕಾದರೆ ನನಗೆ ಬೇಕಾದ ಹಾಗೆ ಒಂದು ವಿಷಯವನ್ನು ಪ್ರಸ್ಮಂಡನೆ ಮಾಡಬಹುದು. ಆದರೆ ವೇದ ಅದು ಪುರುಷ ನಿರ್ಮಿತವಾದದ್ದಲ್ಲ, ಭಗವಂತನ ಬುದ್ಧಿಸ್ಥವಾದದ್ದು, ಅಪೌರುಷೇಯವಾದಂತಹ ಕೃತಿ ಅಂತ. ಅದಕ್ಕೆ ಅವರು ಹೇಳ್ತಾರೆ, ಈ ರೀತಿಯಾಗಿ ಎಲ್ಲ ಶಾಸ್ತ್ರಕಾರರು ಹೇಳಿದರೆ ಆ ನಗ್ನರ ಮಾತು, ಪಾಖಂಡಿಗಳ ಮಾತು, ನಭಸೋ ನಿಪತಂತಿ ಮಹಾಸುರಾಹ ಅಂತ ನೀವು ಕೇಳಬೇಕು. ಅದು ಆಕಾಶದಿಂದ ಬೀಳುತ್ತದ ಅಪೌರುಷೇಯವಾದಂಥ ಮಾತು ಎನ್ನುವಂಥದ್ದು? ಹಾಗೊಂದು ಲೋಕದಲ್ಲಿ ಉಂಟ. ಆದ್ದರಿಂದ ಯುಕ್ತಿಮದ್ವಚನಂ ಗ್ರಾಹ್ಯಂ. ನೀವು ಸ್ವಲ್ಪ ಲಾಜಿಕ್ ಆಗಿ ಆಲೋಚನೆ ಮಾಡಬೇಕು. ಅವರೆಲ್ಲ ಹೇಳ್ತಾರೆ ಅಂಥೇಳಿ ನೀವು ನಂಬಲಿಕ್ಕೆ ಹೋಗಬಾರ್ದು. ಆದ್ದರಿಂದ ಇವತ್ತು ಅವರೆಲ್ಲ ಹೇಳ್ತಾ ಇರ್ತಾರೆ, ನಾವು ಶ್ರಾದ್ದವನ್ನು ಮಾಡಿಸುವುದಿಲ್ಲ ಅಂತ ಪ್ರತಿಜ್ಞೆ ನೂರಾರು ಮಂದಿಗೆ ಅವರು ಮಾಡಿಸ್ತಾ ಇರ್ತಾರೆ. ನಾವು ದೇವಸ್ಥಾನಗಳಿಗೆಲ್ಲ ಹೋಗುವುದಿಲ್ಲ, ಹಿಂದೂ ದೇವತೆಗಳ ಯಾವ ದೇವರನ್ನು ಕೂಡ ನಂಬುವುದಿಲ್ಲ. ಆ ಮಾತುಗಳಿಗೆಲ್ಲ ಏನರ್ಥ ಅಂತ ಅವರ ಹತ್ರವೇ ಕೇಳಬೇಕು. ಹೀಗೆಲ್ಲ ಅವರು ಜನರನ್ನು ಒಟ್ಟುಗೂಡಿಸಿ ಇಂತಹ ಪ್ರಚಾರವನ್ನು ಮಾಡಿಸಿ ಕೆಳಗೆ ಕೂತವರು ಯೋಚನೆ ಮಾಡುವುದಿಲ್ಲ. ಹಾಗಾಗಿ ಅವರು ಹೇಳಿದ್ದೇ ಸತ್ಯ ಅಂತ ಭಾವಿಸಿ ಈ ಈ ವೈದಿಕ ಚಿಂತನೆಯನ್ನೆಲ್ಲ ದೂರುವವರಿದ್ದಾರೆ. ಉಂಟಲ್ವ, ಗ್ರಹಣ ಕಾಲದಲ್ಲಿ ತಿನ್ನಬಹುದು, ಯಾವುದೇ ರೀತಿಯಾದಂಥ ದೋಷಗಳು ಕೂಡ ಬರುವುದಿಲ್ಲ. ಇದೆಲ್ಲ ಶಾಸ್ತ್ರದ ವಚನಗಳು. ಆದ್ದರಿಂದ ಇಂಥದ್ದನ್ನೆಲ್ಲ ಅವರು ಪ್ರಚಾರ ಮಾಡ್ತಾ ಇರ್ತಾರೆ. ನೀವು ಗ್ರಹಣ ಕಾಲದಲ್ಲಿ ಮಲ್ಕೊಳ್ಬಹುದು, ಗ್ರಹಣ ಕಾಲದಲ್ಲಿ ತಿನ್ನಬಹುದು, ಏನು ಬೇಕಾದರೂ ಮಾಡಬಹುದು ಅಂತ. ಇಂತಹ ಮಾತುಗಳೆಲ್ಲ ಅವರು ಆಡ್ತಾರೆ. ಇಂತಹ ಮಾತುಗಳನ್ನೆಲ್ಲ ಕೇಳಿ ಸಾಧಕರು ತಲೆಯನ್ನು ಕೆಡಿಸಿಕೊಳ್ಳುತ್ತಾರೆ ಅಂತ. ಹಾಗಾಗಬಾರದು ಅಂತ. ಪುರಾಣದಲ್ಲಿ ಪೂರ್ವಪಕ್ಷ ಮಾತ್ರ ಇದೆ, ಸಿದ್ಧಾಂತ ಇಲ್ಲ. ಅದಕ್ಕೆ ಉತ್ತರ ಶಾಸ್ತ್ರದಲ್ಲಿ ಇದೆ. ಶ್ರಾದ್ದ ಯಾಕೆ ಮಾಡಬೇಕು, ಅದು ಕೇವಲ ಅವರ ಹೊಟ್ಟೆಗೆ ಹೋಗುವಂಥದ್ದಲ್ಲ. ಶಾಸ್ತ್ರ ಹೇಳುವಂತಹ ಶೈಲಿ ಹಾಗೆ. ಈ ಶರೀರ ಯಾರಿಂದ ಬಂದದ್ದು? ಅವರಿಂದ ಅಲ್ವಾ? ತಂದೆ ತಾಯಿ ಅವರು ಕೊಟ್ಟದ್ದು ಈ ಶರೀರ. ಅವರು ಕೊಟ್ಟಿದ್ದರಿಂದ ಈ ಶರೀರದಲ್ಲಿ ಏನಾದರೂ ನಾವು ಸಾಧನೆಯನ್ನು ಮಾಡಬಹುದು. ನಾವು ಈ ಶರೀರ ಜನ್ಮದಲ್ಲಿ ಏನು ಸಂಪಾದನೆ ಮಾಡಿದರೂ ಕೂಡ ಅದಕ್ಕೆ ಮೂಲಭೂತವಾದದ್ದು ಈ ಶರೀರ. ಈ ಶರೀರ ಸಿಕ್ಕಿದ್ದು ಯಾರಿಂದ? ಅದು ಅವರಿಂದ. ಕೊನೆಯ ತನಕವೂ ಕೂಡ ಅಂಥ ಒಂದು ಕೃತಜ್ಞತೆಯನ್ನು ನಾವು ಸಲ್ಲಿಸಲೇಬೇಕು. ಇಡೀ ಜನ್ಮಕ್ಕೆ ಸಂಬಂಧಪಟ್ಟದ್ದು ಅದು. ನೀವು ಕೇವಲ ಶಾಸ್ತ್ರವನ್ನು ಒಪ್ಪದಿದ್ದರೂ ಕೂಡ ಈ ಒಂದು ವ್ಯವಸ್ಥೆಯನ್ನು ಒಪ್ಪಿದರೆ ಕೊನೆಯ ತನಕವೂ ಕೂಡ ಅವರ ಕೃತಜ್ಞತೆಯನ್ನು ನೆನಪಿಸಿಕೊಳ್ಳುವುದುಂಟಲ್ವ. ಯಾವುದೋ ಒಂದು ಆಚೆ ಈಚೆ ಹೋಗುವಾಗ ಒಂದು ಪೆನ್ ಕೊಟ್ಟರೆ ನಾವು ಥ್ಯಾಂಕ್ಸ್ ಅಂತ ಹೇಳಿಬಿಡ್ತೇವೆ. ಅಂತಹ ಒಂದು ಸಣ್ಣ ಉಪಕಾರವನ್ನು ಮಾಡುವಾಗಲೇ ನಾವು ಇಷ್ಟು ನೆನಪಿಟ್ಟುಕೊಳ್ಳುತ್ತೇವೆ. ಇಂತಹ ದೊಡ್ಡ ಉಪಕಾರವನ್ನು ಅವರಿಂದ ನಾವು ಪಡೆದಿದ್ದೇವೆ. ಅವರನ್ನು ಮರೆತು ಬಿಟ್ಟರೆ ದಿನನಿತ್ಯವೂ ನೆನಪಿಸಿಕೊಳ್ಳಬೇಕು. ಅಂಥದ್ರಲ್ಲಿ ವರ್ಷದಲ್ಲಿ ಒಂದು ದಿವಸವೂ ನಾವು ನೆನಪಿಸಿಕೊಳ್ಳುವುದು ಅಂತ ಹೇಳಿದರೆ ನಾವು ಎಷ್ಟು ಕೃತಜ್ಞರಾಗ್ತೇವೆ. ಹಾಗಾಗಿ ಅದಕ್ಕೆಲ್ಲ ವ್ಯವಸ್ಥೆ ಇದೆ. ಇಲ್ಲಿ ಕೂತು ಯಾವುದೋ ಒಂದು ಬಟನ್ ಒತ್ತಿದರೆ ಮೇಲಿನ ಉಪಗ್ರಹಗಳನ್ನೆಲ್ಲ ನಿಯಂತ್ರಣ ಮಾಡಬಹುದು ಅಂತ ಆದರೆ ನೂರಾರು ಸಾವಿರಾರು ವರ್ಷಗಳ ತಪಸ್ಸನ್ನು ಮಾಡಿ
ಮಂತ್ರವನ್ನು ಸಿದ್ಧಿಸಿಕೊಂಡು ಆ ಮಂತ್ರದ ಮೂಲಕ ಇತ್ಯಾದಿ ಕರ್ಮಾಂಗಗಳನ್ನೆಲ್ಲ ಮಾಡಿದಾಗ ಮೇಲಿನ ಲೋಕಕ್ಕೆ ಹೋಗುವುದಿಲ್ಲ ಅಂತ ಹೇಳುವುದಕ್ಕೊಂದು ಕಾರಣ ಬೇಕಲ್ಲ. ಸರಿ, ಈಗ ನಾವು ಅದನ್ನು ಕರ್ಮಾಂಗಗಳಲ್ಲೆಲ್ಲ ಶ್ರದ್ಧೆ ಇದೆ, ಅದನ್ನೆಲ್ಲ ಮಾಡ್ತೇವೆ, ಇದೆಲ್ಲ ಮೂಢನಂಬಿಕೆ ಇರಬಹುದು, ನಮಗೆ ಗೊತ್ತಿಲ್ಲ ಅಂತ. ಈಗ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಬೇಕಾದ್ರೂ ಅವರು ನೋಡಿಕೊಂಡು ಬಂದಿರಬೇಕಲ್ವ. ಇಲ್ಲಿ ಹಾಕಿದ ಪಿಂಡ ಅವರಿಗೆ ತಲುಪುತ್ತದೋ ಇಲ್ಲವೋ, ಶಾಸ್ತ್ರ ಆ ರೀತಿಯಾಗಿ ಇದೆ, ಅವರ ಹೊಟ್ಟೆಗೆ ಬೀಳುತ್ತದೆ ಅಂತ ಹೇಳಲಿಲ್ಲ. ಇದರ ಫಲ ಏನಿದೆ, ಇಲ್ಲಿ ಮಾಡಿದ ಪ್ರಾರ್ಥನೆ ಏನಿದೆ, ಆ ಫಲ ಅವರಿಗೆ ಸಿಗ್ತದೆ ಅಂತ ಶಾಸ್ತ್ರ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಆದ್ದರಿಂದ ಅದನ್ನು ಒಂದು ವೇಳೆ ಇಲ್ಲ ಅಂತ ನಾವು ಹೇಳಬೇಕಾದರೂ ಕೂಡ ಅದರ ಹಿಂದೆ ಪ್ರತ್ಯಕ್ಷ ಎನ್ನುವಂಥದ್ದು ಬೇಕೇ ಬೇಕು. ನಾನು ಇಲ್ಲಿಯೇ ಕೂತು ನಿಮ್ಮ ಮನೆಯಲ್ಲಿ ದೇವರ ಕೋಣೆ ಇಲ್ಲ ಅಂತ ಹೇಳಿಬಿಟ್ರೆ ನೀವು ಒಪ್ತೀರಾ? ನಾನು ಯಾವಾಗ ಹೇಳಬಹುದು? ನಾನು ನಿಮ್ಮ ಮನೆಗೆ ಬಂದು ಆ ಮನೆಯಲ್ಲಿ ದೇವರ ಕೋಣೆ ಎನ್ನುವಂಥದ್ದು ಉಂಟೋ ಇಲ್ಲವೋ ಅಂತ ಗಮನಿಸಿ ಆಮೇಲೆಯೂ ಅಲ್ಲಿ ಮನೆಯವರ ಹತ್ರ ಕೇಳಿ ಹೇಳ್ಬೋದು ಹೊರತು, ಬೇರೆ ಎಲ್ಲಿಯಾದರೂ ಇದ್ದರೆ ಹೇಳಬಹುದೇ ಹೊರತು ನಾನು ನಿಮ್ಮ ಮನೆಗೆ ಬರದೆಯೇ ನಿಮ್ಮ ಮನೆಯಲ್ಲಿ ದೇವರ ಕೋಣೆ ಇಲ್ಲ ಅಂತ ಹೇಳಿದರೆ ನೀವು ಒಪ್ಪಲಿಕ್ಕೆ ತಯಾರಿಲ್ಲ. ನೀವು ನೋಡಿ ಹೇಳಬೇಕಲ್ವಾ ಅಂತ ನೀವು ಹೇಳ್ತೀರಿ. ಅದೇ ರೀತಿಯಾಗಿ ಇಲ್ಲಿ ಕೊಟ್ಟದ್ದು ಅವರಿಗೆ ಸಿಗುವುದಿಲ್ಲ ಎನ್ನುವುದನ್ನು ನಾವು ವಾದ ಮಾಡುವುದಾದರೂ ಕೂಡ ವಾದ ಮಾಡಬೇಕಾದರೂ ನಮಗೆ ಅದರ ಜ್ಞಾನ ಎನ್ನುವಂಥದ್ದು ಬೇಕು. ಇಲ್ಲವೋ ಉಂಟೋ ಎನ್ನುವುದನ್ನು ಪ್ರತ್ಯಕ್ಷ ಇರಬೇಕು. ಆ ಪ್ರತ್ಯಕ್ಷದಲ್ಲಿ ಏನೂ ಗೊತ್ತಿಲ್ಲ. ಹಾಗಾಗಿ ಇಂತಹ ಮಾತುಗಳೆಲ್ಲ ಇದೆ. ಕೇವಲ ಇಲ್ಲಿ ಕೊಟ್ಟ ಸಮಿಧೆಗಳು ಹಾಗೆ ಹೋಗಿ ಇಂದ್ರನ ಹೊಟ್ಟೆಗೆ ಸೇರುವಂಥದ್ದಲ್ಲ, ಯಾವ ನವಗ್ರಹ ದೇವತೆಗಳ ಹೊಟ್ಟೆಗೂ ಸೇರುವಂಥದ್ದಲ್ಲ. ಅವರಿಗದು ಬೇಡವೂ ಬೇಡ. ಅವರು ಭಗವಂತನನ್ನು ಕಂಡವರು, ದೇವತೆಗಳ ಸ್ಥಾನದಲ್ಲಿ ಇದ್ದವರು. ಅಂತಹ ಅಗ್ನಿಮುಖದಲ್ಲಿ ಆರಾಧನೆ ಮಾಡುವುದರಿಂದ ವಾತಾವರಣ ಎನ್ನುವಂಥದ್ದು ಶುದ್ಧಿಗೊಳ್ಳುತ್ತದೆ. ಅವರ ಪ್ರಾರ್ಥನೆಯನ್ನು ಮಾಡುವುದರಿಂದ ಅವರ ಅನುಗ್ರಹ ಎನ್ನುವಂಥದ್ದು ನಮ್ಮ ಮೇಲೆ ಆಗ್ತದೆ. ಶಾಸ್ತ್ರ ಒಂದು ವಿಧಾನ ಮಾಡಿದೆ, ಈ ವಸ್ತುವಿನಿಂದ ಆಹುತಿ ಕೊಡಬೇಕು ಅಂತ. ಅದನ್ನೆಲ್ಲ ನಾವು ತಿಳ್ಕೊಳ್ಬೇಕು ಅಂತ ಇಲ್ಲಿ ಪೂರ್ವಪಕ್ಷ ಅಂತಂದರೆ ಅವರವರ ದರ್ಶನವನ್ನು, ಆ ಪಾಖಂಡಿಗಳು ಅಂತ ಏನಿದ್ದಾರೆ ಅವರ ವಾದವನ್ನು ನಿರೂಪಣೆ ಮಾಡಿದ್ದಾರೆ. ಈ ಎಲ್ಲಕ್ಕೂ ಕೂಡ ಶಾಸ್ತ್ರದ ಎಲ್ಲೆಡೆಯೂ ಕೂಡ ಉತ್ತರ ಎನ್ನುವಂಥದ್ದು ಬೇಕಾದಷ್ಟು ಇದೆ. ಅದನ್ನು ನಾವು ಯಥಾಶಕ್ತಿಯಾಗಿ ಅರ್ಥ ಮಾಡಿಕೊಂಡು ಈ ವಾದವನ್ನು ನಂಬಬಾರದು ಅಂತ. ಇದೆಲ್ಲ ಆದಮೇಲೆ ಪರಾಶರರು ಒಂದು ಸಣ್ಣ ಕಥೆಯನ್ನು ಹೇಳ್ತಾರೆ. ಅವರ ಸಹವಾಸವನ್ನೆಲ್ಲ ಮಾಡಲಿಕ್ಕೆ ಹೋಗಬಾರ್ದು ಅಂತ. ಯಾಕೆ? ನಮಗೆ ಹೌದು ಅಂತ ಕಾಣ್ತದೆ. ಈ ಉಪನ್ಯಾಸ ಕೇಳುವುದಕ್ಕಿಂತಲೂ ನಮ್ಮ ಮನಸ್ಸು ಸಹಜವಾಗಿ ಇಷ್ಟಪಡುವುದು ಯಾವುದು ಅಂತಂದರೆ, ಯಾವುದೂ ಇಲ್ಲ, ದೇವರು ಅಂತ ಇಲ್ಲ, ಧರ್ಮ ಅಂತ ಒಂದು ಇಲ್ಲ, ಖುಷಿ ಬಂದಾಗಿ ಜೀವನ ಮಾಡಬಹುದು, ಎಷ್ಟೊತ್ತಿಗೂ ಮಲ್ಕೊಳ್ಬಹುದು, ಎಷ್ಟೊತ್ತಿಗೂ ಹೇಳ್ಬಹುದು. ಅದು ಚಾರುವ, ಕೇಳಲಿಕ್ಕೆ, ಅದು ಮಾತನಾಡಲಿಕ್ಕೂ ಖುಷಿ, ಕೇಳಲಿಕ್ಕೂ ತುಂಬ ಖುಷಿ ಇರ್ತದೆ. ಅಂತಹ ಮಾತುಗಳು ನಮ್ಮ ಮೇಲೆ ಪ್ರಭಾವ ಬೀಳದೇ ಇರಬೇಕಾದರೆ ಅಂಥವರ ಹತ್ತಿರಕ್ಕೂ ಹೋಗದೇ ಇರಬೇಕು. ಒಂದು ವೇಳೆ ಹೋದರೆ ನಮ್ಮ ತಲೆ ಹಾಳಾಗ್ತದೆ ಎನ್ನುವುದಕ್ಕೆ ಒಂದು ಸಣ್ಣ ಕಥೆಯನ್ನು ಹೇಳ್ತಾ ಇದ್ದಾರೆ. ಒಮ್ಮೆ ಶತಧನು ಅಂತ ಒಬ್ಬ ರಾಜ ಇದ್ದ ಅಂತೆ. ಆ ರಾಜನಿಗೆ ಶೈಬ್ಯ ಎನ್ನುವವಳು ಹೆಂಡತಿ. ಅವಳು ಅತಿಧರ್ಮ ಪರಾಯಣ, ಅತ್ಯಂತ ಧಾರ್ಮಿಗಳಾಗಿದ್ಲು. ಪತಿವ್ರತ ಮಹಾಭಾಗ, ಸತ್ಯ ಶೌಚ ದಯಾನ್ವಿತ. ಶಾಸ್ತ್ರದಲ್ಲಿ ಹೇಗೆ ಜೀವನ ಮಾಡಬೇಕು ಅಂತ ಹೇಳಿದ್ದಾರೋ ಅದೇ ರೀತಿಯಾಗಿ ಜೀವನವನ್ನು ಮಾಡುವವಳು. ಒಮ್ಮೆ ಏನಾಯಿತು ಅಂತಂದರೆ, ಏಕಧಾತು ಸಮಂ ಸ್ನಾತೋ ತೌತು ಭಾರ್ಯ ಪತಿ ಜಲೆ. ಒಟ್ಟಿಗೆ ಈ ದಂಪತಿಗಳು ಶತಧನು ಮತ್ತು ಶೈಬ್ಯ ಅವರು ಕಾರ್ತೀಕ ಮಾಸ ಏಕಾದಶಿ ತಿಥಿ ಅವರು ಸ್ನಾನಕ್ಕೆ ಹೋಗಿದ್ದಾರಂತೆ. ಗಂಗೆಯಲ್ಲಿ ಸ್ನಾನಕ್ಕೆ ಹೋಗುವ ಹೊತ್ತಿನಲ್ಲಿ ಆ ಸ್ನಾನ ಮಾಡುವ ಘಟ್ಟಕ್ಕೆ ಒಬ್ಬ ವ್ಯಕ್ತಿ ಬಂದಿದ್ದಾನೆ. ಅವನು ಎಂಥವನು ಅಂತಂದರೆ ಪಾಷಂಡಿ ಅಂತಂದರೆ ವೇದ ಧರ್ಮವನ್ನು ತಿರಸ್ಕರಿಸುವವನು, ಅದರ ಬಗ್ಗೆ ಅವಹೇಳನ ಮಾಡುವವನು ಅಂತ. ಅವನ ಜೊತೆಗೆ ಇವನು ಮಾತನಾಡಲಿಕ್ಕೆ ಮೂಲಭೂತ ಕಾರಣ ಏನು ಅಂತಂದರೆ, ಆ ಬಂದಂತಹ ವ್ಯಕ್ತಿ ಈ ರಾಜನಿಗೆ ಯಾರು ಧನುರ್ವಿದ್ಯೆಯನ್ನು ಹೇಳಿಕೊಟ್ಟಿದ್ದಾನೋ ಅವನ ಸ್ನೇಹಿತ. ಇವನಿಗೆ ಆ ರೀತಿಯಾಗಿ ಪರಿಚಯ ಉಂಟು. ಇವನು ದಾಕ್ಷಿಣ್ಯಕ್ಕೆ ಒಳಗಾಗಿ ಈ ರಾಜ ಏನು ಮಾಡಿದ ಅಂತಂದರೆ, ಅವನ ಜೊತೆಗೆ ವ್ಯವಹಾರವನ್ನು ಬೆಳೆಸಿದ, ಮಾತನಾಡಿದ ಅಷ್ಟೇ.
ಆದರೆ ಈಕೆ ಶೈಬ್ಯ ಹೆಂಡತಿ ಇದ್ದಾಳಲ್ವೋ, ಅವಳು ನಿಷ್ಠುರವಾಗಿ ಧರ್ಮದ ಮೇಲೆ ಶ್ರದ್ಧೆಯನ್ನು ಇಟ್ಟುಕೊಂಡು ಅವನ ಮುಖವನ್ನು ಕೂಡ ನೋಡಲಿಕ್ಕೆ ಹೋಗಲಿಲ್ಲ ಅಂತೆ. ಎಲ್ಲ ಆಯಿತು, ಸ್ನಾನ ಎಲ್ಲ ಆಯಿತು, ಅನುಷ್ಠಾನಗಳೆಲ್ಲ ಆಯಿತು, ಇಬ್ಬರು ಕೂಡ ಮನೆಗೆ ಬಂದರು. ನಂತರ ಏನಾಯಿತು? ನಂತರದ ಜನ್ಮದಲ್ಲಿ, ಆ ಜನ್ಮದಲ್ಲಲ್ಲ, ಕಾಲಾಂತರದಲ್ಲಿ ಈ ಶತಧನು ರಾಜ ದೇಹತ್ಯಾಗ ಮಾಡಿದ. ಕಾಲಾಂತರದಲ್ಲಿ ಇವಳು ಕೂಡ ದೇಹತ್ಯಾಗ ಮಾಡಲೇಬೇಕಲ್ವಾ? ದೇಹತ್ಯಾಗ ಅದೇ ಹೊತ್ತಿನಲ್ಲಿ ಇವಳು ಕೂಡ ದೇಹವನ್ನು ತ್ಯಾಗ ಮಾಡ್ತಾಳೆ. ಆ ನಂತರ ಈ ಶೈಬ್ಯ ಎನ್ನುವ ರಾಣಿ ಏನಿದ್ದಾಳೆ, ಅವಳು ಕಾಶಿರಾಜನ ಮಗಳಾಗಿ ಬರ್ತಾಳಂತೆ. ಕಾಶಿರಾಜನ ಮಗಳಾಗಿ ಬಂದು ಅವಳಿಗೆ ಪೂರ್ವಜನ್ಮದ ಸಂಸ್ಕಾರ ಇತ್ತು, ಜಾತಿ ಸ್ಮೃತಿ ಅಂತದನ್ನು ಕರೀತಾರೆ, ಜನ್ಮಾಂತರದ ಸ್ಮರಣೆ. ಆ ಸ್ಮರಣೆಯಿಂದ ಅವಳು ಯೋಚನೆ ಮಾಡ್ತಾಳೆ, ನನ್ನ ಗಂಡ, ಹೋದ ಜನ್ಮದ ಗಂಡ ಎಲ್ಲಿ ಹುಟ್ಟಿರಬಹುದು ಅಂತ ಅವಳು ಯೋಚನೆ ಮಾಡಿದ್ಲು. ಯೋಚನೆ ಮಾಡ್ತಾ ಇದ್ದಾಳೆ, ಮನುಷ್ಯರಾಗಿ ಯೋಚನೆ, ಮನುಷ್ಯರಲ್ಲಿ ಎಲ್ಲಿಯಾದರೂ ಬಂದಿದ್ದಾನೋ ಅಂತ. ಎಲ್ಲಿಯೂ ಕೂಡ ಮನುಷ್ಯರಲ್ಲಿ ಅವನು ಹುಟ್ಟಲಿಲ್ಲ ಅಂತೆ. ಮತ್ತೆ ತುಂಬ ಯೋಚನೆ ಮಾಡ್ತಾಳೆ, ಎಲ್ಲಿರಬಹುದು ಅಂತ. ಎಲ್ಲ ಯೋನಿಗಳಲ್ಲಿ ಯೋಚನೆ ಮಾಡಿದ್ರು, ಸಾಮಾನ್ಯ ಅವಳಿಗೆ ಸಿಗಲಿಲ್ಲ. ಈ ವರ್ಗದಲ್ಲಿ ಬ್ರಾಹ್ಮಣರಲ್ಲಿ ಬಂದಿದ್ದಾನೋ, ಅಥವಾ ಕ್ಷತ್ರಿಯ ವರ್ಣದಲ್ಲಿ ಬಂದಿದ್ದಾನೋ, ಅಥವಾ ವೈಶ್ಯವರ್ಣದಲ್ಲಿ ಬಂದಿದ್ದಾನೋ, ಅಥವಾ ಶೂದ್ರ ವರ್ಣದಲ್ಲಿ ಬಂದಿದ್ದಾನೋ, ಎಲ್ಲಿ ಬಂದಿರಬಹುದು ಅಂತ ಯೋಚನೆ ಮಾಡಿದಾಗ ಯಾವ ರಾಜನಾಗಿಯೂ ಇಲ್ಲ, ಎಲ್ಲಿ ಅವನು ಹುಟ್ಟಲಿಲ್ಲ. ಮತ್ತೆ ಕೆಳಗಿನ ಪ್ರಾಣಿಗಳಲ್ಲಿ ಯೋಚನೆ ಮಾಡ್ತಾಳೆ, ಎಲ್ಲಿ ಇರ್ಬೋದು ಅಂತ. ಹಾಗೆ ಯೋಚನೆ ಮಾಡ್ತಾ ಮಾಡ್ತಾ ಬರುವಾಗ ಅವನ ಜನ್ಮಾಂತರದಲ್ಲಿ ಯಾರು ಗಂಡನಾಗಿದ್ನೋ ಶತಧನು ರಾಜ, ಒಳ್ಳೆಯ ರಾಜನೇ, ಅವನು ನಾಯಿಯಾಗಿ ಹುಟ್ಟಿದ್ದ ಅಂತ. ಅವಳಿಗೆ ಆಶ್ಚರ್ಯ ಆಗ್ತದೆ, ಇದೇನು ನನ್ನ ಗಂಡ ನಾಯಿಯಾಗಿ ಹುಟ್ಟಿಬಿಟ್ಟಿದ್ದಾನೆ ಅಂತ. ಆಗ ಅವಳಿಗೆ ಗೊತ್ತಾಗುವಂಥದ್ದು ಏನು ಅಂತಂದರೆ, ಅವನು ಆ ಕಾರ್ತೀಕ ಮಾಸದ ಆ ಏಕಾದಶಿಯ ದಿವಸದಂದು ಸ್ನಾನ ಮಾಡಿ ನಾವು ಬರುವಾಗ ಒಬ್ಬ ದೇವರ ನಿಂದನೆ ಮಾಡುವವನು, ಪ್ರಧಾನವಾಗಿ ಅದನ್ನು ನಾವು ಇಟ್ಟುಕೊಂಡ್ರಾಯ್ತು, ದೇವರ ನಿಂದನೆಯನ್ನು ಮಾಡುವವನು, ವೈದಿಕ ಚಿಂತನೆಯನ್ನು ವಿರೋಧಿಸುವವನು, ಅವನ ಜೊತೆಗೆ ಇವನು ಮಾತನಾಡಿದ. ಆ ಮಾತನಾಡಿದ್ದರ ಪ್ರಭಾವವಾಗಿ ಇವನೇನಾದ ಅಂತಂದರೆ ನಾಯಿಯಾಗಿ ಹುಟ್ಟಿದ್ದಾನೆ.